ಹಲೋ ಎವ್ರಿವನ್. ತ್ರಿಭುವನ್ಗೆ 9 ಮಂತಿಗೆ ಓಲೆನ ಚುಚ್ಚಿರ್ಲಿಲ್ಲ, ಹಾಗಾಗಿ 11 ಮಂತಿಗೆ ಚುಚ್ಚೋಣ ಅಂತ ಕರ್ಕ ಹೋಗಿದ್ವಿ. ಹಾಗೆ ತ್ರಿಶೂಲ್ಗೂ ಓಲೆನ ಕಟ್ ಮಾಡಿಸ್ಬಿಟ್ಟು ಸಿಂಗಲ್ ಸ್ಟೋನ್ ಇರೋ ಓಲೆನ ಒಂದ್ ಮಾತ್ರ ಹಾಕ್ಸಿದ್ವಿ. ಇದು ಚಿಕ್ಕಮಂಗಳೂರಿನ ಆಂಜನೇಯ ಜುವೆಲ್ಸ್. ತ್ರಿಶೂಲ್ಗೂ ಕೂಡ ಇಲ್ಲೇ ಚುಚ್ಚಿದ್ವಿ ನಾವು ಓಲೆನ. ತುಂಬಾ ನೀಟಾಗಿ ಚುಚ್ಚಿದ್ರು, ಹಾಗಾಗಿ ತ್ರಿಭುವನ್ನು ಇಲ್ಲೇ ಕರ್ಕೊ ಬಂದಿದ್ವಿ. ಗೋಲ್ಡ್ಗೆ ತುಂಬಾ ರೇಟ್ ಆಗಿರೋದ್ರಿಂದ ಬರೀ ಒಂದ್ ಸಿಂಗಲ್ ಓಲೆಗೆ 3400 ಆಯ್ತು. ತ್ರಿಶೂಲ್ಗೆ ಓಲೆ ಹಾಕ್ಸಿರೋದನ್ನ ಪ್ರೆಸ್ ಮಾಡಿಸಿದ್ವಿ. ಪ್ರೆಸ್ ಮಾಡಿಲ್ಲ ಅಂದ್ರೆ ಬೇಗ ಚಿಕ್ಕ ಮಕ್ಳದು ಓಲೆ ಬಿದ್ದೋಗುತ್ತೆ. ತ್ರಿಭುವನ್ಗೆ ಓಲೆ ಚುಚ್ಚಕ್ಕಿಂತ ಫಸ್ಟ್ ನೀಟಾಗಿ ಮಾರ್ಕ್ ಮಾಡ್ಕೊಂಡ್ರು. ತ್ರಿಭುವನ್ಗಿಂತ ತ್ರಿಶೂಲ್ಗೆ ಫುಲ್ ಟೆನ್ಷನ್ ಆಗ್ತಿತ್ತು, ತಮ್ಮಂಗ್ ಏನೋ ಮಾಡ್ತಿದ್ದಾರೆ ಅಂತ. ಕೆಲವರು ಗನ್ ಶೂಟ್ ಮಾಡಿಸ್ತಾರೆ. ಗನ್ ಶೂಟಿಗಿಂತ ಈ ತರ ಚುಚ್ಚೋದೇ ಶಾಸ್ತ್ರ. ಓಲೆ ಚುಚ್ಚಿ ಆದ್ಮೇಲೆ ತುಂಬಾ ಟೈಮ್ ಆಗಿತ್ತು, ಹಾಗಾಗಿ ಊಟಕ್ಕೆ ಅಂತ ವೈನ್ ಅಂಡ್ ಡೈನ್ ಹೋಟೆಲ್ಗೆ ಹೋದ್ವಿ. ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತೀರಾ, ಚಿಕ್ಕಮಂಗಳೂರು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಅಲ್ಲಿಗೆ ಬಂದಾಗ ಸ್ಟೇ ಮಾಡಕ್ಕೆ ಹಾಗೆ ಫುಡ್ ಯಾವ ಹೋಟೆಲ್ ಅಲ್ಲಿ ಚೆನ್ನಾಗಿದೆ ಅಂತ. ಈ ಹೋಟೆಲ್ ಪರವಾಗಿಲ್ಲ, ಫುಡ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೆ ಪ್ರೈಸ್ ಕೂಡ ಅಷ್ಟೇ, ತುಂಬಾ ಕಾಸ್ಟ್ಲಿನೂ ಏನಿರ್ಲಿಲ್ಲ, ಹಾಗಂತ ತುಂಬಾ ಕಮ್ಮಿ ಕೂಡ ಇರ್ಲಿಲ್ಲ. ನೀವೇನಾದ್ರೂ ಈ ಹೋಟೆಲ್ ವಿಸಿಟ್ ಮಾಡಿದ್ರೆ ಕಮೆಂಟ್ ಮಾಡಿ. ಸರ್ವ್ ಕೂಡ ತುಂಬಾ ನೀಟಾಗಿ ಮಾಡಿದ್ರು. ಹಾಗೆ ಮಕ್ಳಿಗೆ ಕೂಡ ಆಟಾಡಕ್ಕೆ ಪ್ಲೇಸ್ ಎಲ್ಲ ಇತ್ತು. ನೈಟ್ ಆಗಿದ್ರಿಂದ ಬೇಗ ಊಟ ಮಾಡಿ ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಫಾಲೋ ಮಾಡೋದ್ ಮರಿಬೇಡಿ. ಬಾಯ್.